ಮನೆಗೊಂದು ಸೋಫಾಗೆ ಒಂದು ಯೂನಿಕ್ ಆಗಿರುವಂಥ ಸೋಫಾ ಕವರ್ನ ಸ್ಟಿಚ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಸೊ ನಾನು ಮೊದಲು ಇದಕ್ಕೆ ಒಂದು ಕಾಟನ್ ಬೆಡ್ಶೀಟ್ನ ತೊಗೊಂಡಿದ್ದೀನಿ. ಇದಕ್ಕೆ ವೈಟ್ ವಿತ್ ಗ್ರೀನ್ ಕಾಂಬಿನೇಷನಲ್ಲಿ ಇರೋಂಥ ಬೆಡ್ಶೀಟು. ಇದು ಸಿಂಗಲ್ ಬೆಡ್ಶೀಟು ಅಷ್ಟೇ ನಾನು ತೊಗೊಂಡಿದ್ದು. ನೋಡಿ ಈ ಥರ ಬಂದಿದೆ ಪ್ಯಾಟ್ರನ್ನು. ಹಿಂದ್ಗಡೆ ನಾನು ಅದಕ್ಕೆ ಲೈನಿಂಗ್ ಕೊಟ್ಟಿದ್ದೀನಿ. ಬೆಡ್ಶೀಟು ಒಂದು ಸ್ವಲ್ಪ ತಿಕ್ಕಾಗಿದ್ದರೂ ಕೂಡ ನಾನು ಲೈನಿಂಗ್ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಫ್ರಿಲ್ ಕೂಡ ಲೈನಿಂಗ್ ಕೊಟ್ಟಿದ್ದೀನಿ. ಈ ಫ್ರಿಲ್ಲು ನಾನು ಸ್ಯಾರಿನಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿರುವಂಥದ್ದು ಫ್ರಿಲ್ಲು. ಸೊ ಹಾಗಾಗಿ ಅದಕ್ಕೂ ಕೂಡ ನಾನು ಲೈನಿಂಗ್ನ ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಮೊದಲು ನೀವು ಇದನ್ನು ಮೆಷರ್ಮೆಂಟ್ ತೊಗೋಬೇಕು. ಹಿಂದ್ಗಡೆ ಎಷ್ಟು ಫೋಲ್ಡ್ ಆಗಬೇಕು, ಆಮೇಲೆ ಎಲ್ಲಿವರೆಗೂ ನಿಮಗೆ ಆ ಬೆಡ್ಶೀಟ್ ಅಂದರೆ ಆ ಡಿಸೈನ್ ಎಲ್ಲಿವರೆಗೂ ಬರಬೇಕು ಅಂತ ಮಾರ್ಕ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಫ್ರಿಲ್ ಕೂಡ ಎಷ್ಟು ಬೇಕು ಅಂತ ಲೆಂತ್ ಮಾಡಿಕೊಂಡು ಸ್ಟಿಚಿಂಗಿಗೆ 1 ಇಂಚ್ ಇಟ್ಕೊಂಡು ನೀವು ಈ ಥರ ಸ್ಟಿಚ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ಹೊರಗಡೆ ಹೋದಾಗ ಈ ಥರದ್ದೆಲ್ಲ ನಿಮಗೆ ಪ್ಯಾಟ್ರನ್ ಸಿಗೋದೇ ಇಲ್ಲ. ನಿಮಗೆ ಇಷ್ಟವಾಗಿರುವಂಥ ಕಾಂಬಿನೇಷನಲ್ಲಂತೂ ಸಿಗೋದೇ ಇಲ್ಲ. ನೀವೇನಿದ್ರೂ ಈ ಥರ ಐಡಿಯಾ ಮಾಡ್ಕೊಂಡು ನೀವು ಸ್ಟಿಚ್ ಮಾಡಿ ಹಾಕಿದಾಗ ನಿಮ್ಮ ಮನೇಲಿ ನಿಮಗೆ ಖುಷಿ ಆಗುತ್ತೆ ನೋಡಿದ ತಕ್ಷಣ. ಸೊ ಇದೆಲ್ಲ ನೀವು ನೋಡಿ, ಈ ಥರದ್ದೆಲ್ಲ ನೀವು ತುಂಬಾ ಕಾಸ್ಟ್ಲಿ ಇರುತ್ತೆ ನೀವು ತೊಗೊಳಕ್ಕೆ ಹೋದರೆ. ಇಲ್ಲಾಂದರೆ ನಿಮಗೆ ನಾರ್ಮಲಾಗಿ ಸೋಫಾ ಕವರ್ಸ್ ಎಲ್ಲ ಕಡೆಯೂ ಸಿಗುತ್ತೆ, ಬಟ್ ಈ ಥರದ್ದೆಲ್ಲ ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ನೀವು ಈ ಥರದ್ದನ್ನು ಟ್ರೈ ಮಾಡಿ ನೋಡಿ. ತುಂಬ ಈಸಿ, ಏನು ಕಷ್ಟವೂ ಇಲ್ಲ ಸ್ಟಿಚ್ ಮಾಡೋದು. ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಷ್ಟೆ. ಹಾಗೆ ನಾನು ಸ್ಯಾರಿನಲ್ಲಿ ಉಳಿದಿರೋಂಥ ಪಲ್ಲು ಇತ್ತಲ್ಲ, ಅದನ್ನು ನಾನು ಈ ಟೇಬಲ್ ಕವರ್ ಕೂಡ ಸ್ಟಿಚ್ ಮಾಡಿದ್ದೀನಿ. ನೋಡಿ ಈ ಡಿಸೈನ್ ಎಷ್ಟು ಚೆನ್ನಾಗಿದೆ. ಆಮೇಲೆ ಇದಕ್ಕೆ ಟೇಬಲ್ ಮೇಲೆ ಒಂದಷ್ಟು ಫ್ಲವರ್ ಪಾಟ್ಸು ಅದು ಇದು ಏನಾದರೂ ಡಿಸೈನ್ ಇರೋದು ವಾಸ್ ಏನಾದರೂ ಇಟ್ಬಿಟ್ರೆ ಅಂತೂ ಇನ್ನೂ ಸೂಪರು. ನೋಡಿ ಸೋಫಾ ಕವರು ಈ ಥರದ್ದೆಲ್ಲ ನಿಮ್ಗೆ ಸಿಗೋದೇ ಇಲ್ಲ. ಸೊ ನನ್ನ ಮಗ ನೋಡಿ ಆಫೀಸಿಂದ ನೋಡಿಬಿಟ್ಟು ಮಮ್ಮಿ ಕಾಟನ್ದಲ್ವಾ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಅಂತ ಹಾಗೆ ಮಲ್ಕೊಂಡು ಬಿಟ್ಟಿದ್ದ. ಆಮೇಲೆ ನಾವು ಯಾವಾಗಲೂ ಅಷ್ಟೇ ನಮ್ಮ ಮಗ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಬೇಕು, ಆವಾಗಲೇ ಸ್ಯಾಟಿಸ್ಫ್ಯಾಕ್ಷನ್. ಯೂನಿಕ್ ಆಗಿರುವಂಥ ಈ ಸೋಫಾ ಕವರ್ನ ನಾನು ಟ್ರೈ ಮಾಡಿದ್ದೀನಿ. ನೀವು ಕೂಡ ಮಾಡ್ಬೋದು, ಟ್ರೈ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.